ತಿನ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಏನೂ ಇಲ್ಲ. 6 ಗಂಟೆ ಸೂರ್ಯಾಸ್ತವಾಗುವವರೆಗೆ ಅದು ಕಾಣಿಸುವವರೆಗೆ ಏನು ಮುಟ್ಲಿಕ್ಕೆ ಆಗೋದಿಲ್ಲ. ಉಪವಾಸದ ಮೋರ್ ಆಕ್ಟಿವ್ ಇರ್ತೀವಿ. ಇವನ್ ಆ ಉಗುಳು ಸಹಿತ ನುಂಗಬಾರ್ದು ಅವರು ಅಶೋಕರ ಉಗುಳು ನುಂಗಿದ್ರು ಅವತ್ತು ರೋಜಾ ಇದು ಆದಂಗೆ. ಅದಕ್ಕೆ ಅವರು ಬಹಳಷ್ಟು ಜೋರು ಮಾತಾಡಬಾರ್ದು ನಮ್ಮ ವಿನಂತಿ. ನಿಮ್ಗೆ ಭಗವದ್ಗೀತೆ ಇಂತ ಕುರಾನೇ ಜಾಸ್ತಿ ಗೊತ್ತೈತೆ. ಎಲ್ಲ ಅಧ್ಯಯನ ಮಾಡಿದಾಗನೇ ಗೊತ್ತಾಗ್ತದ್ರಿ ಏನೇನಿದೆ ಅಂತ. ಅಧ್ಯಕ್ಷರೇ, ಇವತ್ತು ಬಹಳ ನಮ್ಮ ಸದಸ್ಯರು, ಗೌರವಾನ್ವಿತ ಸದಸ್ಯರು ಮಾತನಾಡಿದ್ದಾರೆ. ಇದೊಂದು ಅದ್ಭುತ ಬಜೆಟ್ಟು, ಇದು ಬಡವರ ಪರವಾಗಿರುವಂಥ ಬಜೆಟ್ಟು, ಇದು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಂಥ ಬಜೆಟ್ಟು. ಏನೇನೋ ಆಡಳಿತ ಪಕ್ಷದವರು ಹೇಳಿದ್ದಾರೆ, ವಿರೋಧ ಪಕ್ಷದವರು ಏನೇನು ಕೊರತೆಯಾಗಿದೆ, ಯಾವ ರೀತಿ ಈ ಒಂದು ಬಜೆಟ್ನಿಂದ ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಅಧ್ಯಕ್ಷರೇ, ಇವತ್ತು ನಮ್ಮ ಅನೇಕ ಸದಸ್ಯರು ಹೇಳಿದ್ರು 16 ಬಜೆಟ್ಗಳನ್ನು ಇವರು ಮಂಡನೆ ಮಾಡಿದ್ದಾರೆ. ಆದರೆ 16 ಸಲ ಬಜೆಟ್ ಮಂಡನೆ ಮಾಡ್ಯಾರ ಅನ್ನೋ ಅರ್ಥ ಅದರಲ್ಲಿ ಭಾಳಷ್ಟು ಪರಿಪಕ್ವತೆ, ಸಾಮಾಜಿಕ ನ್ಯಾಯ, ಇಡೀ ರಾಜ್ಯದ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗಿನ ಒಬ್ಬ ಮುಖ್ಯಮಂತ್ರಿಯ ದೃಷ್ಟಿಕೋನ ಸಮಾನತೆಯಿಂದ ಕೂಡಿರಬೇಕು. ಯಾವ ಹಿಂದುಳಿದ ಭಾಗಗಳು ಯಾವ ನೀರಾವರಿಯಿಂದ ವಂಚಿತ ಆಗಿವೆ, ಯಾವ ಅಭಿವೃದ್ಧಿಯಿಂದ ವಂಚಿತ ಆಗಿವೆ, ಅಂಥ ಪ್ರದೇಶಗಳ ಮೇಲೆ ಮುಖ್ಯಮಂತ್ರಿಗಳ ವಿಶೇಷವಾದಂಥ ಮಮಕಾರ ಇರಬೇಕು. ಅದು ದುರ್ದೈವ ಅಂದರೆ ಅಧ್ಯಕ್ಷರೇ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಸುಮಾರು 1,16,000 ಕೋಟಿ ರೂಪಾಯಿ ಸಾಲ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ, ನಮ್ಮ ಸರ್ಕಾರ ಎಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಏನು ಸಾಲದ ವಿಚಾರದಲ್ಲಿ ಇದೇ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾಗ basis of the availability of government should take the loan on the basis of affordability. ಅಂದರೆ ಯಾವುದೇ ಸಾಲ ತಗೋಬೇಕಾದ್ರೆ ನಾವು ಅದನ್ನು ವಾಪಸ್ಸು ಕೊಡುವಂತಹದ್ದನ್ನು ದೃಢೀಕರಣ ಮಾಡಿಕೊಂಡು ಇವತ್ತು ಸಾಲ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅಧ್ಯಕ್ಷರು, ಇವತ್ತು ಮುಖ್ಯಮಂತ್ರಿಗಳು ಏನು ಸಾಲವನ್ನು ತೆಗೆದುಕೊಂಡಿದ್ದಾರೆ, ಇವತ್ತದರ ಉದ್ದೇಶ ಈ ರಾಜ್ಯದ ಅಭಿವೃದ್ಧಿಗಾಗಿ ಇರುವಂಥದ್ದಿಲ್ಲ. ಇಲ್ಲಿ ನೋಡ್ರಿ ಅಧ್ಯಕ್ಷರೇ, 2022-23 ನಮ್ಮ ಬಡ್ಡಿ 29,395 ಇತ್ತು. ಪ್ರಸಕ್ತ 2025-26 45,600 ಕೋಟಿ ರೂಪಾಯಿಗಳನ್ನು ನಾವು ಬಡ್ಡಿ ಕೊಡಬೇಕಾಗಿದೆ. ವೇತನ ಡಬಲ್ ಆಗಿದೆ ಅಧ್ಯಕ್ಷರೇ. 22-23ರಲ್ಲಿ 41,288 ಕೋಟಿ ಇತ್ತು. ಇವತ್ತು 25-26 ಇವರ ಅಂದಾಜು ವೇತನಕ್ಕೆ 85,860 ಕೋಟಿ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಕಳೆದ ಸಲ 44,549 ಕೋಟಿ ಸಾಲ ತಗೊಂಡಿದ್ರು. ಇವತ್ತು 1,16,000 ಸಾಲಗಳು. ಅಂದರೆ ಒಟ್ಟು ಹೊಣೆಗಾರಿಕೆ ಅಧ್ಯಕ್ಷರ ಕರ್ನಾಟಕದ ಜನರ ಮೇಲೆ 7,64,655 ಕೋಟಿಯಷ್ಟು ಒಟ್ಟು ಸಾಲ. ಇಲ್ಲಿ ಬಂಡವಾಳ ವೆಚ್ಚ ನೋಡ್ರಿ ಅಧ್ಯಕ್ಷರೇ, ಇವರು ಹೇಳ್ತಾರೆ ಮುಖ್ಯಮಂತ್ರಿಗಳು, ನಾನು 4,09,000 ಕೋಟಿ ರೂಪಾಯಿಯ ಬಜೆಟನ್ನು ಮಂಡನೆ ಮಾಡಿ. ಯಾವುದೇ ಒಂದು ಬಜೆಟ್ ಇರಲಿ, ಯಾವುದೇ ಒಂದು ಬಜೆಟ್ಟಿನ ಗಾತ್ರದಲ್ಲಿ ಕನಿಷ್ಠ 50%
ಇವತ್ತು ಬಂಡವಾಳ ವೆಚ್ಚ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು, ಜನರಿಗೆ ಸ್ವಂತ ದುಡಿದು ತಿನ್ನುವಂತಹ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡಬೇಕು. ಆದರೆ ಅಧ್ಯಕ್ಷರೇ, ಕೇವಲ 71,336 ಕೋಟಿ ರೂಪಾಯಿ ಮಾತ್ರ ಇವತ್ತು ಡೆವಲಪ್ಮೆಂಟ್ಗೆ ಇಟ್ಟಿದ್ದಾರೆ. ಇದರಲ್ಲಿ ಗ್ಯಾರಂಟಿ ಸುಮಾರು 51,034 ಕೋಟಿ. ಫಿಸ್ಕಲ್ ಡೆಫಿಸಿಟ್ ಅಧ್ಯಕ್ಷರೇ ಹೆಚ್ಚು ಡಬಲ್ ಆಗಿದೆ. ಹೋದ ವರ್ಷ 46,622 ಕೋಟಿ ಇತ್ತು, ಈ ಸಲ 90,428 ಕೋಟಿ. ಅಧ್ಯಕ್ಷರೇ, ಇವತ್ತೇನು ರಾಜ್ಯದ ಈ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಸಾಲ ತೆಗೆದುಕೊಂಡಿದ್ರ ಸಲುವಾಗಿಯೇ ಒಂದು ಬಜೆಟ್ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಧ್ಯಕ್ಷರೇ, ಇವತ್ತು ಒಟ್ಟು ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು 1 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಂಗಾಗಿದೆ ರಾಜ್ಯದ ಜನರ ಮೇಲೆ. ಆದರೆ ಅಧ್ಯಕ್ಷರೇ, ಇವತ್ತೇನು ನಾವು ಅನೇಕರು ಭಾಳಷ್ಟು ಇಲ್ಲಿ ನಮ್ಮ ಏನು ತಜ್ಞರಿದ್ದಾರೆ, ಈ ಒಂದು ನಮ್ಮ ಈಗಾಗಲೇ ಬಸವರಾಜ ರೆಡ್ಡಿಯವರು ಮಾತನಾಡಿದ್ರು, ಏನೇನು ಕೇಂದ್ರ ಸರ್ಕಾರ ಬಗ್ಗೆ ಹೇಳಿದ್ರು. ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ, ಕೇಂದ್ರ ಸರ್ಕಾರ ತನ್ನ ಪಾಲಿನ GSTಯಲ್ಲಿ ನಮಗೆ ಸರಿಯಾಗಿ ಕೊಟ್ಟಿಲ್ಲ ಅನ್ನೋಂಥದ್ದು. ಅಧ್ಯಕ್ಷರೇ, ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಮತ್ತು ಹಿಂದಿನ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ 2004-2014ಕ್ಕೆ 81,791 ಕೋಟಿ ಇತ್ತು. ಇವತ್ತು 2014-2024ವರೆಗೆ ಭಾರತ ಸರ್ಕಾರ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 2,95,818,000 ಕೋಟಿ ರೂಪಾಯಿ ಅಷ್ಟು ಈ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 10 ವರ್ಷದಲ್ಲಿ ಕೊಟ್ಟಿದೆ. ಅಂದರೆ 262% ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ. ಗ್ರಾಂಟ್ಸ್ ಇನ್ ಏಡ್ ಫ್ರಾಮ್ ಗವರ್ಮೆಂಟ್ ಆಫ್ ಇಂಡಿಯಾ 2014-14ರಲ್ಲಿ ಅಧ್ಯಕ್ಷರೇ 60,779 ಕೋಟಿ ಬಂದಿತ್ತು. ನರೇಂದ್ರ ಮೋದಿಯವರು ಬಂದ ಮೇಲೆ 2,36,955 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ, ಅಂದರೆ 290% ಇನ್ಕ್ರೀಸನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅಧ್ಯಕ್ಷರೇ, ಇವತ್ತು ಇವರು GST ಬಗ್ಗೆನೇ ಇಲ್ಲಿ ಚರ್ಚೆ ಮಾಡ್ತಾರೆ. ಆದರೆ ಅದರ ಜೊತೆಗೆ ಒಂದು ದೇಶ ಅಂದಮೇಲೆ ಅದೊಂದು ತಂದೆ ಇದ್ದಂಗೆ. ಕರ್ನಾಟಕನೂ ಒಂದು ಮಗುವಿನೇ, ಕಾಶ್ಮೀರನೂ ಅದೊಂದು ಮಗುವಿನೇ, ಉತ್ತರ ಪ್ರದೇಶ, ಎಲ್ಲಿ ಯಾವ ಮಗು ಶಕ್ತಿಹೀನನಾಗಿರ್ತಾನೋ, ಯಾವ ಮಗುವನ್ನು ಸಹ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಜೊತೆಗೆ ತರಲಿಕ್ಕೆ ಕೇಂದ್ರ ಪ್ರಯತ್ನ ಮಾಡ್ತದೆ. ಸಹಜವಾಗಿ ಕೆಲವೊಂದು ರಾಜ್ಯಗಳಿಗೆ ಹಣ ಹಂಚಿಕೆಯಲ್ಲಿ ಹೆಚ್ಚಿಗೆ ಹೋಗಿರ್ಬೋದು. ಆದರೆ ಅಧ್ಯಕ್ಷರೇ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ರಾಷ್ಟ್ರೀಯ ಸುರಕ್ಷತೆ ಭಾಳ ಇಂಪಾರ್ಟೆಂಟ್. ರಾಷ್ಟ್ರೀಯ ಭದ್ರತೆ ಇರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ಇದು ಇಡೀ ದೇಶಕ್ಕೇ ಒಂದು ಸಂಪತ್ತನ್ನು ನಿರ್ಮಾಣ ಮಾಡುವಂಥ. ಇವತ್ತು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಇವತ್ತು ನಮ್ಮ ರಾಜ್ಯದಲ್ಲಿ 2014ರಲ್ಲಿ ಒಟ್ಟು 151 ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇದ್ದು, ಅವಾಗಾಗಿದ್ದು ಬರೀ 2,958 ಕಿಲೋಮೀಟ್ರ್. ಇವತ್ತು ಅದೇ ನಮ್ಮ ಇಲ್ಲಿ ಕೇಂದ್ರ ಸರ್ಕಾರ ಈ ರಾಜ್ಯಕ್ಕೆ ಚೆನ್ನೈ ಎಕ್ಸ್ಪ್ರೆಸ್ ಅನ್ನುವಂಥದ್ದು ಕೊಟ್ಟಿದೆ, ಬೆಂಗಳೂರು ರಿಂಗ್ ರೋಡ್ಗೆ, ಸೋಲಾಪುರ್ ಕರ್ನೂಲ್ ಚೆನ್ನೈ ಕಾರಿಡಾರ್, ಈ ಡೆವಲಪ್ಮೆಂಟ್ಗೆ ಸುಮಾರು 2,059 ಕಿಲೋಮೀಟರ್ ನ್ಯಾಷನಲ್ ಹೈವೇನ ಕಾರಿಡಾರ್ನ ಕ್ಯಾಪಿಟಲ್ ಕಾಸ್ಟ್ ಎಷ್ಟಂದ್ರೆ ಅಧ್ಯಕ್ಷರೇ 63,304 ಕೋಟಿ ರೂಪಾಯಿ ಕೇಂದ್ರ ಭಾರತ ಮಾಲಾ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದೆ. ಇದನ್ನು ಲೆಕ್ಕ ಹೇಳೋದಿಲ್ಲ ಇವರು. ಅದೇ ರೀತಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಬೆಳಗಾವದಲ್ಲಿ ಒಂದು ಭೂಮಿ ಪೂಜೆ ಮಾಡಿ ಹುನಗುಂದ ರಾಯಚೂರು ಸೆಕ್ಷನ್
ನ್ಯಾಷನಲ್ ಹೈವೇ 748A 8,000 ಕೋಟಿ ರೂಪಾಯಿ ರಸ್ತೆಯ ಭೂಮಿ ಪೂಜೆ ಮಾಡಿ ಕಾರ್ಯ ಪ್ರಾರಂಭ ಆಗಿದೆ. ಈಗಾಗಲೇ ಹೊಸಕೋಟೆ ಭಾಗದಲ್ಲಿ 2 ಪ್ಯಾಕೇಜ್ನಲ್ಲಿ ಕರ್ನಾಟಕಕ್ಕೆ 2,750 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ 11 ಮಾರ್ಚ್ 2024ರಲ್ಲಿ ದಾಬಸ್ಪೇಟ್ ಹೊಸಕೋಟೆ ಸುಮಾರು 2,750 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೊಟ್ಟಿದೆ. ಅದೇ ರೀತಿ ಪ್ರಧಾನಮಂತ್ರಿಗಳು ನಾವೆಲ್ಲ ನೋಡ್ತಾ ಇದ್ವಿ ಅಧ್ಯಕ್ಷ, ಇವತ್ತು ಬೆಂಗಳೂರು ಏನೋ ನಮ್ಮ ಮೈಸೂರು ರಸ್ತೆ, ನಾವು ಮೊದಲು ಮೈಸೂರಿಗೆ ಹೋಗ್ಬೇಕಾದ್ರೆ 4-5 ಗಂಟೆ ಹೋಗ್ಬೇಕಾಗ್ತಿತ್ತು. ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು 118 ಕಿಲೋಮೀಟರ್ ಬೆಂಗಳೂರು ಮೈಸೂರು ಸೆಕ್ಷನ್ ಆಫ್ ನ್ಯಾಷನಲ್ ಹೈವೇ 275 8,480 ಕೋಟಿ ರೂಪಾಯಿ ಈ ರಸ್ತೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಭಾರತ ಸರ್ಕಾರ ತನ್ನ ಕೊಡುಗೆಯನ್ನು ಕೊಟ್ಟಿದೆ ಅಧ್ಯಕ್ಷರೇ. ಅದೇ ರೀತಿ ಫಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ ಇನ್ ಸೌತ್ ಇಂಡಿಯಾ ಲೊಕೇಟೆಡ್ ಇನ್ ತುಮಕೂರು ಆಸ್ ಪಾರ್ಟ್ ಆಫ್ ದ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್, ಇಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಶಿಲಾನ್ಯಾಸ ಮಾಡಿದ್ದಾರೆ. ಇದರಲ್ಲಿ ಸುಮಾರು 7,000 ಕೋಟಿ ರೂಪಾಯಿ ಹಣ ಕೊಟ್ಟು 8,500 ಎಕರೆ ಜಮೀನಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮಾಡಿದೆ. ಕರ್ನಾಟಕಕ್ಕೆ 7 ಏರ್ಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಅಪ್ಗ್ರೇಡ್ ಇರ್ಬೋದು, ಹುಬ್ಬಳ್ಳಿ ಅಪ್ಗ್ರೇಡ್ ಇರ್ಬೋದು, ಮೈಸೂರು, ವಿದ್ಯಾನಗರ, ಕಲಬುರಗಿ, ಬೀದರ್, ಶಿವಮೊಗ್ಗ. ಸನ್ಮಾನ್ಯ ರೇವಣ್ಣ ಅವರು ಹೇಳ್ತಾ ಇದ್ದಾರೆ, ಮೈಸೂರು ಬೇಲೂರಿಗೆ 2,500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಅಧ್ಯಕ್ಷರೇ, ಇವತ್ತು ಏನು ಗ್ರೀನ್ಫೀಲ್ಡ್ ಅಪ್ರೂವಲ್ ಫಾರ್ ಗ್ರೀನ್ಫೀಲ್ಡ್ ಏರ್ಪೋರ್ಟ್ಸ್ ಟು ವಿಜಯಪುರ ಆ್ಯಂಡ್ ಹಾಸನ್, ಇವತ್ತು ಹಾಸನಕ್ಕೂ ಏರ್ಪೋರ್ಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಮ್ಮ ವಿಜಯಪುರಕ್ಕೂ ಸಹ ಇವತ್ತು ವಿಮಾನ ನಿಲ್ದಾಣ ತಯಾರಾಗಿದೆ. ಇಡೀ ಭಾರತದಲ್ಲಿ ಅತ್ಯಂತ ಸುಂದರವಾದಂಥ ಟರ್ಮಿನಲ್ 2 ಬೆಂಗಳೂರು ಕೊಟ್ಟಿದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರ, ಅದು ನಮ್ಮ ಸರ್ಕಾರ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ ಬಂದು ಸನ್ಮಾನ್ಯ ಅಧ್ಯಕ್ಷರೇ. ಈ ರೀತಿ ರೈಲ್ವೆ ಬಜೆಟ್ದಲ್ಲಿ 2009-14ರಲ್ಲಿ ಬರೀ 835 ಕೋಟಿ ಇತ್ತು. ಈಗ ನಮ್ಮ ಸರ್ಕಾರ ರೈಲ್ವೆ 2024-25ರಲ್ಲಿ 7,559 ಕೋಟಿ ರೂಪಾಯಿ, ಅಂದರೆ 805% ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ರೀತಿ 59 ರೈಲ್ವೆ ಸ್ಟೇಷನ್ಗಳನ್ನು ಅಮೃತ್ ಸ್ಟೇಷನ್ ಅಂತೇಳಿ ಕರ್ನಾಟಕದ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇಲ್ಲೇ ನಮ್ಮ KR ಪುರಂದಲ್ಲಿ ರೈಲ್ವೆ ನಿಲ್ದಾಣ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾದರಿಯಲ್ಲಿ ಹೊತ್ತು ನಮ್ಮ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಮಾಡಿದೆ. ಅದೇ ರೀತಿ ಅಧ್ಯಕ್ಷರೇ, ವಂದೇ ಭಾರತ ಟ್ರೈನು ನಾವು ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಮುಂಜಾನೆ 6:15 ಕೊಟ್ಟರೆ ಆರಾಮ್ 10 ಗಂಟೆಗೆ ನಾವು ಹಿಂಗೆ ಮಾತಾಡಿ ಒಂದು ಚಹಾ ಕಾಫಿ ಕುಡಿದ್ರಾಗೇ ನಾವು ಹುಬ್ಬಳ್ಳಿಗೆ ಹೋಗ್ಬಿಡ್ತಾ ಇದ್ದೀವಿ. ಬರೀ GST ತೊಗೊಂಡಾರೆ, ನಮ್ಗೆ ಅನ್ಯಾಯ ಮಾಡ್ಯಾರೆ, ನಮ್ಮ ಹಕ್ಕು ನಮ್ಮ ಹಣ, ನಮ್ಮ ಹಕ್ಕು ನಮ್ಮ ಹಣ ಇಲ್ಲೇ ಕೊಟ್ಟಾರ್ರಿ, ನಮ್ಮ ತೆರಿಗೆ ನಮ್ಮ ಹಕ್ಕು. ಅದೇ ರೀತಿ ಅಧ್ಯಕ್ಷರೇ, ಈ ರೀತಿ ಅನೇಕ ಡೆವಲಪ್ಮೆಂಟ್ ಅದನ್ನೆಲ್ಲ ನಾವು ಹೇಳ್ಕೊತ ಹೋದರೆ ಒಂದು ದಿವಸ ಸಾಲಿಕ್ಕಿಲ್ಲ. ಆದರೆ ಅಧ್ಯಕ್ಷರೇ, ಇವತ್ತು ಕರ್ನಾಟಕದ ಬಜೆಟ್ ಏನಿದೆ, ಕರ್ನಾಟಕ ಬಜೆಟ್ನಲ್ಲಿ ಯಾವ ಕರ್ನಾಟಕ ಬಜೆಟ್ಟು ಈ ರಾಜ್ಯದ ಉತ್ತರ ಕರ್ನಾಟಕದ ಭವಿಷ್ಯ ನಿರ್ಮಾಣ ಮಾಡುವಂಥ ಕೃಷ್ಣಾ ಕಣಿವೆ ಅಂದ್ರೆ ಅಧ್ಯಕ್ಷರೇ, ಕರ್ನಾಟಕದ 72% ಕೃಷ್ಣಾ ವ್ಯಾಲಿಯಲ್ಲಿ ಬರ್ತದೆ. ಕಾವೇರಿ ಬೇಸಿನ್ನು ಬರೇ ಕೇವಲ 13%. ಇವತ್ತು ಕಾವೇರಿಯಲ್ಲಿ ಅಲ್ಲಿ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ರು. ಅವರೆಲ್ಲ ತಮ್ಮ ಏನೊಂದು ಏರಿಯಾ ಇದೆ ಸಾಕಷ್ಟು ನೀರಾವರಿ ಮಾಡಿಕೊಂಡು ಸಾಕಷ್ಟು ಆರ್ಥಿಕವಾಗಿ ಕೈಗಾರಿಕರಣ ಆಯಿತು, ರೈತರ ಸ್ವಾವಲಂಬನೆ ಆದರು. ಆದರೆ ದುರ್ದೈವ ಅಂದರೆ ಅಧ್ಯಕ್ಷರೇ, 1964ರಿಂದ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಅಮೃತ ಹಸ್ತದಿಂದ ಇವತ್ತೇನು ಅಡಿಗಲ್ಲು ಹಾಕಿದ್ರು, ಇಲ್ಲಿವರೆಗೆ ಅಧ್ಯಕ್ಷರೇ
ಬರೀ ನಾವು 1964ರಾಗ ಆಲಮಟ್ಟಿ ಯೋಜನೆಯ ಎಸ್ಟಿಮೇಟ್ ಕಾಸ್ಟ್ ಎಷ್ಟಂತಂದ್ರೆ 1,000 ಕೋಟಿ ರೂಪಾಯಿ ಇತ್ತು. ಇವತ್ತು ಅಧ್ಯಕ್ಷರು ನಾಯಿಗೆ ಹೇಳಿದ್ರು ನಮ್ಮ ಬಸವರಾಜ ರಾಯರೆಡ್ಡಿ ಅವರು, ಇನ್ನೂ 75,000 ಎಕರೆ ಜಮೀನನ್ನು ಎಕ್ವಿಜಿಷನ್ ಮಾಡ್ಕೋಬೇಕು. 64ರಿಂದ 83ವರೆಗೆ ಎಷ್ಟು ಖರ್ಚಾಯಿತು, 83ರಿಂದ 86 ಎಷ್ಟು ಖರ್ಚಾಯಿತು, ಅದನ್ನು ದಯಮಾಡಿ ತಿಳಿಸಿ. ಹೇಳ್ತೀವಿ ಅದೇ, ಯಾಕಂದ್ರೆ ದೇವೇಗೌಡರು ಮಾಡಿದಾರ ಅಂತ ಅದನ್ನು ಬೆಳಕು ಚೆಲ್ರತ್ತೆ ಅವ್ರು ಹೇಳಕತ್ತಾರ. ನಮ್ಮದೇನು ದೇವೇಗೌಡರು ಮಾಡಿದ್ರ ಬಗ್ಗೆ ಅವರ ಒಂದು ಕಾಲದಲ್ಲಿ ಏನು ಕೃಷ್ಣ ಜಲ ನಿಗಮ, ಕಾವೇರಿ ಜಲ ನಿಗಮ ಭಾಳ ಬಡ್ಡಿಯಿಂದ ಹಣ ತಗೊಂಡು ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಕಾಲಕ್ಕೆ. ಆದರೆ ಅಧ್ಯಕ್ಷರೇ, ಇವತ್ತು ನಮಗೆ ಭಾಳ ದೊಡ್ಡ ಭವಿಷ್ಯ ಉತ್ತರ ಕರ್ನಾಟಕದ ನಿರ್ಮಾಣ ಆಗಬೇಕಾದ್ರೆ ಕೃಷ್ಣೆಗೆ ಎಷ್ಟು ಮಹತ್ವ ಕೊಡಬೇಕಾಗಿತ್ತು, ಅದು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಿಲ್ಲ. ಆ ದುರ್ದೈವನೆಂದರೆ ಉತ್ತರ ಕರ್ನಾಟಕದ ಶಾಸಕರು, ಆಡಳಿತ ಪಕ್ಷದವರು ಸಿದ್ದರಾಮಯ್ಯನವ್ರನ್ನ ಹೊಗಳೋದು ಬಿಟ್ಟರೆ ಎಲ್ಲೂ ಸಹ ಆಲಮಟ್ಟಿ ಯೋಜನೆ ಆಗಬೇಕು. ಯಾಕಂದರೆ ಅಧ್ಯಕ್ಷರಲ್ಲಿ ನಮ್ಮ ಕರ್ನಾಟಕದ ಇನ್ನೂ ಈಗಾಗಲೇ ಹಂತ 1, 2ರಲ್ಲಿ ಸುಮಾರು 173 TMC ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅದರಿಂದ 6,08,000 ಹೆಕ್ಟರ್ ಸೌಲಭ್ಯ ಇವತ್ತು ಸಿಕ್ಕಿದೆ. ಆದರೆ ಅಧ್ಯಕ್ಷರು, ಇವತ್ತು ಏನು 524.256 ಆಗಬೇಕಾದ್ರೆ ಇವತ್ತು ನಮ್ಮ ಕೃಷ್ಣಾ ಏನು ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಸುಮಾರು ನೀರಾವರಿ ಸಲುವಾಗಿ ಭೂ ಸ್ವಾಧೀನ ಸುಮಾರು 75,563 ಎಕರೆ ಇವತ್ತು ಜಮೀನನ್ನು ನಾವು ಭೂ ಸ್ವಾಧೀನ ಮಾಡ್ಕೋಬೇಕಾಗಿದೆ. ಅದರ ಜೊತೆಗೆ ಪುನರ್ವಸತಿ ಏನು ನಮ್ಮ ಗ್ರಾಮಗಳು ಸುಮಾರು 20 ಗ್ರಾಮಗಳು BTD ಸೇರ್ತದೆ, ಸುಮಾರು 6,467 ಎಕರೆ ಜಮೀನನ್ನು ಇವತ್ತು ಅಕ್ವಿಜಿಷನ್ ಮಾಡ್ಕೋಬೇಕಾಗಿದೆ. ಅದರ ಜೊತೆಗೆ ಅಧ್ಯಕ್ಷರೇ 524.256 ಆದರೆ ಇವತ್ತು ಕಾಲುವೆಗಳ ನಿರ್ಮಾಣಕ್ಕಾಗಿ ಸುಮಾರು 51,837 ಎಕರೆ. ಅಂದರೆ ಅಧ್ಯಕ್ಷರೇ, ಒಟ್ಟು ಭೂ ಸ್ವಾಧೀನ 1,33,867 ಎಕರೆಯನ್ನು ಇವತ್ತು ನಮ್ಮ ಕೃಷ್ಣ ಯೋಜನೆ ಪೂರ್ತಿ ಆಗ್ಬೇಕು. ಯಾಕಂದ್ರೆ ಅಧ್ಯಕ್ಷರೇ, ತುಮಕೂರುವರೆಗೆ ಕೃಷ್ಣಾ ಬೇಸಿನ್ ಅಂದರೆ ತುಮಕೂರುವರೆಗೆ ಅದರ ಕಣಿವೆ ವ್ಯಾಪ್ತಿಯಲ್ಲಿ ಬರ್ತದೆ. ಆ ದುರ್ದೈವನಂದರೆ ಇವತ್ತು ನಮ್ಮ ರೈತರಿಗೆ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದು ಹೇಳಿದ್ರು, ಇಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತೀವಿ, ಇಲ್ಲೇ JT ಪಾಲ್ರಿ ಇರಬೇಕು. ನಾವು ಹಿಂದೆ ನಮ್ಮ ಬೊಮ್ಮಾಯಿ ಸರ್ಕಾರ ಇದ್ದಾಗ ಏನು ನಮ್ಮ ಒಣ ಪ್ರದೇಶಕ್ಕೆ 25 ಲಕ್ಷ, ಅಲ್ಲಿಂದ ನೀರಾವರಿಗೆ 40 ಲಕ್ಷ ನಿಗದಿ ಮಾಡಿ ಸುಮಾರು 937 ಎಕರೆ 111 ಕೋಟಿ 73 ಲಕ್ಷ ಭೂ ಪರಿಹಾರವನ್ನು ಕೊಡುವಂಥದ್ದನ್ನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕಂತೇಳಿ ನಮ್ಮ ಸರ್ಕಾರ ಪ್ರಾರಂಭ ಮಾಡಿತ್ತು. ಆದರೆ ನಮ್ಮ ಜಿಲ್ಲೆಯ ಒಬ್ಬ ಸಚಿವರು, ಇಲ್ಲ ನಾ ಇದಕ್ಕಿಂತ ಹೆಚ್ಚು ಹಣ ಕೊಡಿಸ್ತೀನಿ, ಯಾರೂ ಒಪ್ಕೋಬೇಡ್ರಿ ಅಂತೇಳಿ ಇವತ್ತು ಈ ಒಂದು ಜಮೀನೇನು ಹೇಳ್ದಲ್ಲ ಇಷ್ಟು ಎಕರೆ ಇವತ್ತು ಭೂ ಸ್ವಾಧೀನ ಆಗದೇ ಇದ್ದರೆ ಇನ್ನು ಎಷ್ಟು ವರ್ಷದ ಮೇಲೆ ನೀವು ಕೃಷ್ಣೆಯ ಈ ಒಂದು ನೀರನ್ನು ಉಪಯೋಗ ಮಾಡ್ಕೋಬೇಕಾದಂಥದ್ದು ಯಾವುದೇ ರೀತಿಯ ಯೋಜನೆಯನ್ನು ಈ ಬಜೆಟ್ನಲ್ಲಿ ಹೇಳಿಲ್ಲ ಅಧ್ಯಕ್ಷರೇ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಎಲ್ಲೂ ಸಹ ಸುಮ್ಮನೆ ವೇಗವಾಗಿ ಒಂದು ಕೃಷ್ಣೆಗೆ ಹೇಳಬೇಕಾಗಿದೆ, ಕಾಟಾಚಾರಕ್ಕೆ ಹೇಳೋದು ಬಿಟ್ಟರೆ ನೀರಾವರಿ ವಿಚಾರದಲ್ಲಿ ಈ ಬಜೆಟ್ ಬುಕ್ಕದಲ್ಲಿ ₹1 ನಿಗದಿನೂ ಸಹ ಇಷ್ಟು 1,000 ಕೋಟಿ ರೂಪಾಯಿ ಮಾಡಿದ್ದೀವಿ, ಈ ಸಲ ಇಷ್ಟು ಜಮೀನನ್ನು ತಗೋತೀವಿ, ಆ ರೈತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಇಷ್ಟು ಹಣ ಕೊಡ್ತೀವಿ, ಮತ್ತು ನೀರಾವರಿ ಯೋಜನೆಗಳನ್ನು ಇಷ್ಟು ವರ್ಷನಾಗೇ ಎಲ್ಲರಿಗೂ ಒಂದು ಚುನಾವಣೆ ಬಂದಾಗ ಒಂದು ಡೈಲಾಗ್ ಆಗಿದೆ, ಕೃಷ್ಣೆಯ ಮೇಲಾಣೆ, ನಮ್ಮ ಸರ್ಕಾರ ಬಂದರೆ ಎಲ್ಲರೂ ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಕೃಷ್ಣೆಯ ಕಣ್ಣೀರತ್ತೆ ನಮ್ಮ HK ಪಾಟೀಲರು ಒಂದು ಬುಕ್ಕ ಬರ್ತಿದ್ರು ಹಿಂದಕ್ಕೆ.
ಮುಂದೆ ಅವರೇ ನೀರಾವರಿ ಸಚಿವರಾದರು. ಅವ್ರೇನು ಕಣ್ಣೀರು ಒರೆಸಲಿಲ್ಲ, ಸುಂಬಳನೂ ಒರೆಸಲಿಲ್ಲ, ಏನೂ ಒರೆಸಲಿಲ್ಲ. ನಮ್ಮ ಹಣೆ ಬಾರಿದು. ಮುಂದೆ ಬಂದವ್ರಿ ಭಾಷಣ ಕೇಳ್ರಿ. ಆಲಮಟ್ಟಿ ಸಿದ್ದರಾಮಯ್ಯನವರು, ಡಾಕ್ಟರ್ ಪರಮೇಶ್ವರ್ ಅವರು ಏನು ಪ್ರತಿಜ್ಞೆ ಮಾಡಿದ್ರು? ನಮ್ಮ ನಡೆ ಕೃಷ್ಣ ಕಡೆ. ನೀರಾವರಿ ಯೋಜನೆಗೆ 10,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಡ್ತೀನಿ ಅಂತ ಅಧ್ಯಕ್ಷರೇ. ಪ್ರತಿ ವರ್ಷ ಬರೀ ಕೃಷ್ಣ ಮೇಲ್ದಂಡೆ ಯೋಜನೆಗೇನೆ. ಆದರೆ ಅಧ್ಯಕ್ಷರೇ, ಇವತ್ತೇನಾದರೂ ಯಾರಾದರೂ ಮುಖ್ಯಮಂತ್ರಿ ಆಗಬೇಕಾದ್ರೆ, ಯಾವುದಾದ್ರೂ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಉತ್ತರ ಕರ್ನಾಟಕದ ರಿಸಲ್ಟ್ ಬಂದಾಗನೇ ಆ ಸರ್ಕಾರ ಬರ್ತದೆ. ಅವಾಗೆಲ್ಲ ಬಂದವರೆಲ್ಲ ಹೇಳ್ತಾರೆ, ಕತೆ ಹೇಳ್ತಾರೆ, ನಮ್ದೇನೂ ಇಲ್ಲ, ಕೃಷ್ಣ ಆಣಿ ಮಾಡ್ತಾರೆ, ಅಲ್ಲಿ ಹೋಗಿ ಗಂಗಾ ಪೂಜೆ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಆದರೆ ದುರ್ದೈವ ಅಂದರೆ ಈ ಬಜೆಟ್ನಲ್ಲಿ 1 ರೂಪಾಯಿ ಇಟ್ಟಿಲ್ಲ. ನಿಮ್ದೇನೋ ಅಂತ ಹೇಳಬೇಕಲ್ಲ ಮುಖ್ಯಮಂತ್ರಿಗಳು. ಇಲ್ಲಪ್ಪ, ನಾವು ಇವತ್ತು 25,000 ಕೋಟಿ ರೂಪಾಯಿ ಇಟ್ಟಿವಿ, 3 ವರ್ಷದಲ್ಲಿ ಕೃಷ್ಣ ಪೂರ್ತಿ ಪ್ರಾಜೆಕ್ಟ್ ಮುಗಿಸ್ತೀವಿ. ಯಾಕಂದ್ರೆ ಅಧ್ಯಕ್ಷರೇ, ಇದು ಎಷ್ಟು ಲಕ್ಷ ಎಕರೆಗೆ ಇದನ್ನ ಮಾಡಿಬಿಟ್ರೆ ನೀವು ಗ್ಯಾರಂಟಿ ಪಾರಂಟಿ ಏನು ಕೊಡೋದು ಬೇಕಾಗಿಲ್ಲ. ಉತ್ತರ ಕರ್ನಾಟಕದವ್ರಿಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ. ನಮ್ಮ ನೀರು ಕರೆಂಟ್ ಗ್ಯಾರಂಟಿ ಕೊಟ್ಟರೆ ಸಾಕು. ಯಾಕಂದ್ರೆ ಉತ್ತರ ಕರ್ನಾಟಕ, ಬಿಜಾಪುರ, ಬಾಗಲಕೋಟೆ ಎಲ್ಲ ಜಿಲ್ಲೆಗಳು ಈ ದೇಶಕ್ಕೆ ಅಪಾಯ ಬಂದಾಗ ಅಂದಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಕರೆ ಕೊಟ್ಟರು. ಭಾರತದ ಸರ್ಕಾರದ ಖಜಾನೆಯಲ್ಲಿ ಹಣ ಇರಲಿಲ್ಲ, ಪಾಕಿಸ್ತಾನದ ಯುದ್ಧದಿಂದ ತತ್ತರಿಸಿ ಹೋಗಿತ್ತು ಭಾರತ. ಅಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ, ಶ್ರೀ ನಿಜಲಿಂಗಪ್ಪನವ್ರನ್ನ ಬಂಗಾರದಿಂದ ತೂಬಿದಂಥ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ. ಅಧ್ಯಕ್ಷರೇ, ಇದಕ್ಕಿನ್ನೂ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಮ ಶಾಸಕರು ಮಾತಾಡ್ತಾ ಇಲ್ಲ. ದುರ್ದೈವ ಅಂದರೆ ನಮ್ಮ ಮುಖ್ಯಮಂತ್ರಿ, ನಾನು ಅಲ್ಲಿನೂ ಕೂತಾಗೂ ಟೀಕೆ ಮಾಡಿದ್ದೀನಿ, ನಮ್ಮವ್ರನ್ನೇನು ಮುಲಾಜೆ ಇಟ್ಟಿಲ್ಲ. ನಾ ಅಲ್ಲಿ ಕೂತಾಗೂ ನಮ್ಮ ಮುಖ್ಯಮಂತ್ರಿ ಇದ್ರು, ಅಲ್ಲಿ ಕೂತಿದ್ದೆ, ಏನೂ ಅವರು ಬಜೆಟ್ನಾಗ ಇಟ್ಟಿದ್ದಿಲ್ಲ. ಅವರು ಅಲ್ಲಿ ಹೇಳಿದರು ನಮ್ಗೆ ಬಿಜಾಪುರನಾಗ ಭಾಷಣದಾಗ, ನಾನು ಮುಖ್ಯಮಂತ್ರಿ ಆದರೆ 25,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು. ಇಲ್ಲಿ ಬಂದ ಮ್ಯಾಗ 1 ರೂಪಾಯಿ ಇಟ್ಟಿದ್ರಿ. ಇಂಥದೇ ಬಜೆಟ್ ಇತ್ತು. ನಾ ಹಿಂದೆ ಕೂತಿದ್ದೆ, ಹಿಂದೆ ನಮ್ಮ ಚರಂತಿ ಬಸವನಗೌಡರು 1 ನಿಮಿಷ, ಒಂದು ಸಣ್ಣ ಕ್ಲಾರಿಫಿಕೇಶನ್. ನಾ ತಪ್ಪು ತಿಳ್ಕೊಬೇಡ್ರಿ. ಈಗ ಒಂದು ಮಾತು ಹೇಳಿದ್ರಿ, ನಮ್ಮ ಜಿಲ್ಲೆ ಒಬ್ಬರು ಸಚಿವರು ಒಣ ಬೇಸಾಯಿಗೆ 24 ಲಕ್ಷ, ನೀರಾವರಿಗೆ 40,000 ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಅದ್ರಾಗ ನಾವು ಇಬ್ಬರೇ ಸಚಿವರದಿ, ನಾನು ಅದಿನೋ ಬೇರೆಯವ್ರು ಅದಾರ, ಅದು ಒಂದೇ ಕ್ಲಾರಿಫಿಕೇಶನ್. ಯಾರಿಗೆ? ಇಲ್ಲ ನಮ್ಮ ಸರ್ಕಾರ ಇಲ್ಲಿ ಅವ್ರಿಗೆ ರೆಕಾರ್ಡ್ ತಗಸ್ ನೋಡ್ರಿ. ಯಾರು ಶಿವಾನಂದ ಪಾಟೀಲ್ರಿಗೆ ಏನ್ ಆಗ್ಬೇಕಾಗಿತ್ತು ಅಂದ್ರೆ ಎಂ ಬಿ ಪಾಟೀಲ್ ಹೆಸರು ಯಾಕೆ ಹೇಳಿಲ್ಲ ಅಂತ ಅವ್ರಿಗೆ ಇಲ್ಲ, ನನಗಿಲ್ಲ. ಒಂದ್ ನಿಮಿಷ ನೀವು ರೆಕಾರ್ಡ್ ನಲ್ಲಿ ಇನ್ನ ತಗ್ಸು ನೀಗ ಸದ್ಯ ಇಲ್ಲ. ಶಿವಾನಂದ ಪಾಟೀಲ್ರೆ, ನೀವು JT ಪಾಟೀಲ್ ನೀವು ಹೇಳ್ಯಾರತ್ರ ಹೇಳಿಲ್ಲ, ಕರೆಕ್ಟ್ ಅಷ್ಟೇ ಬೇಕು. ಶಿವಾನಂದ ಪಾಟೀಲ್ ಹೇಳ್ಯಾರ್ತಿಲ್ಲ ಅಂದಿನಿ. ನಮ್ ಜಿಲ್ಲೆ ಒಬ್ರು ಸಚಿವ, ನೀವ್ ಯಾಕೆ ಗಾಬರಿ ಆಗಿರೋ? ಅವ್ರು ಜಿಲ್ಲೆ ಸಚಿವರು, ಅವ್ರು ಅದಾರ, ನೀವು ಅದಿರಿ. ಅದೇನೇ ನಾನು ಹೇಳದ ನಿಮ್ಗೆ ಅಷ್ಟೇ. ನೋಡ್ರಿ, ಅದನ್ನು ಹೇಳುದಿಲ್ಲ, ಇದನ್ನು ಹೇಳುದಿಲ್ಲ, ನೀವು ಯಾವುದೂ ಹೇಳುದಿಲ್ಲ. ಅದು ನೋಡೋಣ, ಕೊಡ್ರಿ ಅಂತ ಹೇಳುದಿಲ್ಲ, ಬ್ಯಾಡ ಅಂತ ಹೇಳುದಿಲ್ಲ. ಈಗ ಯಾಕಂದ್ರೆ ಏನಾಗ್ಬಿಟ್ಟದೆ, ನಾವೇನು ಅವ್ರಿಗೆ ಕಲ್ಪನೆ ಶಿವಾನಂದ ಪಾಟೀಲ್ರಿಗೆ ಏನಂದ್ರೆ ಎಂ ಬಿ ಪಾಟೀಲ್ ವಿರುದ್ಧ ಏನು ಮಾತಾಡೋದಿಲ್ಲ ಯತ್ನ ಆಗ್ತದೆ. ನಾ ಯಾವ ಸಂದರ್ಭದಲ್ಲಿ ಅದು ಯಡಿಯೂರಪ್ಪನವರೇ ಬಜೆಟ್ನಾಗ ರೊಕ್ಕ ಕೊಟ್ಟಿರ್ಲಿಲ್ಲ. ಅವಾಗ ಅವತ್ತು ವಿರೋಧ ಮಾಡಿ ನಾವು ಪ್ರತಿಭಟನೆ ಮಾಡಿ ಹೊರಗೆ ಹೋದೀವಿ. ಕಾರ್ಯದೊಳವರು ಮುಂಜಾನೆ 6ಕ್ಕೆ ಓಡಿ ಹೋದ್ರು ಯಡಿಯೂರಪ್ಪ ಅವ್ರ ಮನೆಗೆ. ಏನೂ ರೊಕ್ಕ ಕೊಟ್ಟಿಲ್ರಿ, ನಾಳೆ ಬಸನಗೌಡ ಮೈ ಮ್ಯಾಗ ಬೀಳ್ತಾನ್ರಿ, ಚರಂತಿ ಮಠರ ಮೈ ಮ್ಯಾಗ ಬೀಳ್ತಾರ್ರಿ, ನಮ್ಮ ಅಭಯ ಪಾಟೀಲ್ ಇದ್ದಾವತ್ತು. ಮರುದಿವ್ಸ 6ಕ್ಕೆ ಹೋಗಿ ಸುಮ್ಮನೆ ಮರುದಿವ್ಸ ಬಂದು, ನಿನ್ನೆ ಒಂದು ನಾನು ನೆನಪಾರಿನಿ, ಈ ಸಲ ನಾ 10,000 ಕೋಟಿ ಕೊಡ್ತೀನಿ, ಅದು ಬೇಕೆ, ಅದೇನು ಕೊಡಲಿಲ್ಲ, ಕಿಸಿಲಿಲ್ಲ. ಹಿಂಗೆ ಅಧ್ಯಕ್ಷರೇ, ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ನಾ ಜನಪ್ರತಿನಿಧಿಗಳ ವಿನಂತಿ ಮಾಡ್ಕೋತೀನಿ, ಅನ್ಯಾಯ ಆದಾಗ ನೀವು ಯಾಕೆ ಎದ್ದು ನಿಲ್ಲುವುದಿಲ್ಲ? ಅನ್ಯಾಯ ಯಾವುದೇ ಪಕ್ಷದಿಂದ ಆಗಲಿ, ಇಲ್ಲಿ ವಿಧಾನಸಭೆಗೆ ಬರಬೇಕಾದ್ರೆ ಅಲ್ಲಿ ಮುಗ್ಧ ಜನ ನಮ್ಮನ್ನು ಓಟ್ ಹಾಕಿ ಕಳಿಸಿರ್ತಾರೆ. ಆ ದುರ್ದೈವ ಅಂದರೆ ನಾವು ಇಲ್ಲಿ ಬಂದ ಮೇಲೆ ಅವರನ್ನು ನೆನಪಾರಿ ಇರೋ ಸರ್ಕಾರನ ಹೊಗಳಿ ನಾವೇನೋ ಮಂತ್ರಿ ಆಗಬೇಕು. 1 ಮಿನಿಟ್ ರೀ ವಿಠಲವ್ರ, ಸುಮ್ಕೊಂಡ್ರೆ ಪಾಪ ನೀವು ಆರಾಮಿರ್ರಿ, ಯಾಕೆ ತುಂಬ ತಲೆ ಕಟ್ಕೋತೀರಿ? ಪಾಪ ನೀವು ಒಳ್ಳೆಯವ್ರದೀರಿ, ಆದ್ರೆ ಏನು ಮಾಡೋದು?
ಕೆಟ್ಟಿದ್ರಾಗ ಹೋಗಿ ಸೇರಿಬಿಟ್ರಿ. ಈಗ ಸುಮ್ಮ ಕುಂಡ್ರದು ಹೌದು ಅನ್ನೋರೊಳಗೆ ಹೌದು ಅನ್ಬೇಕು, ಇಲ್ಲ ಅನ್ನೋದ್ರಾಗ ಇಲ್ಲ ಅನ್ಬೇಕು. ಮತ್ತು ಹೊರತಿ ರೇವಣ ಸಿದ್ದೇಶ್ವರ ನೀರಾವರಿ ಟೆಂಡರ್ ಕರೆದೈತಿ ನಮ್ಮ ಸರ್ಕಾರ. ರೇವಣ ಸಿದ್ದೇಶ್ವರ ಕರೆದಿದ್ದು ಬೊಮ್ಮಾಯಿ ಸರ್ಕಾರ, ನಿಮ್ಮದಲ್ಲ. ನಾನೇ ಅದರ ಸಭೆಯಲ್ಲಿ ಭಾಗವಹಿಸಿದ್ದೆ. ನಿಮ್ಮ ಯಶವಂತರಾಗೌಡ್ರು ಬೇಕಾದ್ರೆ ಕೇಳ್ರಿ. ರೇವಣ ಸಿದ್ದೇಶ್ವರ ಕರೆದವ್ರು ಯಾರು? ಗೋವಿಂದ ಕಾರಜೋಳರು ನೀರಾವರಿ ಮಂತ್ರಿ ಇದ್ರು, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ರು, ನಾ ಬಿಜಾಪುರ MLA ಇದ್ದೆ. ನೀವು ಅವಾಗ ಪಾಪ ನಿಮ್ಗೆ ಸರ್ 19 ಕೆರೆ ತುಂಬುವಂತ ಕಾರ್ಯಕ್ರಮ ಯಾರು ಮಾಡ್ಯಾರ್ರಿ? 19 ಕೆರೆ ತುಂಬಿಲ್ರಿ MP ಪಾಲ್ರು. ನಿಮ್ಮಂಗ ಆ ಕಡೆ ಇಲ್ಲ, ಮಾಡಿದವ್ರು ಮಾಡ್ಯಾರ ತಳ್ತೀವಿ. MP ಪಾಲ್ರಿದ್ದಾಗ ಸ್ವಲ್ಪ ಕೆರೆ 108 ಕೆರೆ ತುಂಬುವಂತ ಕೆಲಸ ಆಗಿದೆ. ಆಗಿಲ್ಲ ಅಂತ ಹೇಳಿ ನಾ ಹೇಳುದಿಲ್ಲ ಅಧ್ಯಕ್ಷರೇ. ಆದ್ರೆ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ರೆ ಆಗಲೇ ಮತ್ತೆ ನೀವು ಮಾತಾಡಲಿಲ್ಲಲ್ರಿ ಜೆಟಿ ಪಾಂಡ್ರೆ. ಇಂತ ಅದ್ಭುತ ಬಜೆಟ್ ಕೊಟ್ಟಾರ ನಮ್ಮ ಮುಖ್ಯಮಂತ್ರಿಗಳು, ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡ್ಯಾರ ಅಂತ ಹೇಳಿ ನೀವು ಮಾತಾಡ್ಬಿಟ್ರೆ ಕೇಳ್ರಿ. ನಿಮ್ಮ ನಿಮ್ಮ ಸರ್ಕಾರದೊಳಗನ ಮುರುಗೇಶ್ ನಿರಾಣಿ ಅವರು, ಕಾರಜೋಳ ಅವರು 40 ಲಕ್ಷ ರೂಪಾಯಿ ಕೊಡಿಸ್ತೀವಿ, ಅದಕ್ಕಿಂತಲೂ ಹೆಚ್ಚು ಕೊಡಬೇಕಂತ ತಿಳ್ಕೊಂಡು ಬಂದು DC ಮಾತಾಡಿದ್ದಾರೆ. ನೀವು ಮಾತಾಡಿದವರು ಮತ್ತೆ ಹೊಳ್ಳಿ ನೀವು 24 ಲಕ್ಷ ಮಾಡಿದಿರಿ. ನೀವಿಬ್ರು ತಲೆ ತುಂಬಿ ನಮ್ಮ ಸರ್ಕಾರ ಬಂದ್ರೆ ಭಾಳ ಕೊಡಿಸ್ತೀವಿ, ಭಾಳ ಕೊಡಿಸ್ತೀವಿ MP ಪಾಲ್ರು JT ಪಾಲ್ರು ಕೂಡಿ ಹೇಳಿ. ಈಗ ಯಾವ್ದ್ರಿ ಅದು? ಈಗ ಅದೇ ಭೂ ಸ್ವಾಧೀನತೆ ಏನ್ ಹೇಳಿದ್ರಿ? ಮೊನ್ನೆ ಬಾಗಲಕೋಟ್ನಾಗ ಹೋರಾಟ ಮಾಡಿದ್ರಿ ನೀವು. ಎಲ್ಲರೂ ಮಾಡ್ಯಾರ. ಬೆಳಗಾವಿದಾಗ ಆದ್ಮ್ಯಾಗ ಸಂತ್ರಸ್ತರು ಮಾಡಿದಾರೆ ಹೋರಾಟ. ಸಂತ್ರಸ್ತರು ಓಟ್ ಹಾಕ್ತಾರೆ, MLA ಆಗ್ಲಕತ್ತೀವಿ. ಬೇಡಿಕೆ JT ಪಾಟೀಲ್ರು ಒಬ್ಬ ಒಳ್ಳೆಯ ರಾಜಕಾರಣಿಗಳು. ಅದ್ರ ಬಗ್ಗೆ ನಾವೇನು ಅವ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಇಷ್ಟೇ ನಾವು ವಿನಂತಿ ಮಾಡ್ಕೋದು ಉತ್ತರ ಕರ್ನಾಟಕದ ನಮ್ಮ ಜನಪ್ರತಿನಿಧಿಗಳಿಗೆ, ನೀವು ಬಾಯಿ ಮುಚ್ಕೊಂಡು ಸುಮ್ ಕೂತ್ರೆ ಯಾರು ಕೇಳೋದಿಲ್ಲ. ಇವಾಗ ಸಿದ್ದರಾಮಯ್ಯನವ್ರಿಗೆ ಎಲ್ಲರೂ ಕೂಡಿ ಪತ್ರ ಬರೀರಿ. ಉತ್ತರ ಕರ್ನಾಟಕ ಮುಳುಗಡೆ ಹೋರಾಟ ಪ್ರಾರಂಭ ಮಾಡಿದ್ದ ನಾ ಮೊದಲನೇ ಸರಿ MLA ಇದ್ದಾಗ. ಅದು ನೋಡ್ರಿ, ನಮಗೂ ಗೊತ್ತಿದೆ. ಎಲ್ಲರ ಬಯೋಡೇಟಾದಾಗ ಕೃಷ್ಣಾಗೆ ಹೌದಲ್ರಿ, ಆಮರಣ ಉಪವಾಸ ನಮ್ಮೆಲ್ಲರ ಬಯೋಡೇಟಾದಾಗ ಅದಾವ. ಆದ್ರೆ ಇವತ್ತು ನೀವು ಬಜೆಟ್ನಲ್ಲಿ ಕೃಷ್ಣಗೆ ಏನೂ ಹಣ ಇಟ್ಟಲಿಲ್ಲ ಅಂದ್ರೂ ಯಾರೂ ಬಾಯಿ ತೆಗಿಲಿಲ್ಲಲ್ಲ. ಇದಕ್ಕಿಂತ ದುರಂತ ಏನಾಗಬೇಕು ಅಧ್ಯಕ್ಷರೇ? ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನಾಡಿ ಹತ್ರ 2 ಕಣ್ಣುಗಳ ಹೇಳ್ತಾರೆ. ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣಾಗಿ ಇವತ್ತು ಅಧ್ಯಕ್ಷರೇ ನಾವು ವಿನಂತಿ ಮಾಡ್ಕೋತೀನಿ. ಇವಾಗ 1,16,000 ಕೋಟಿ ರೂಪಾಯಿ ನೀವು ಸಾಲ ಮಾಡಿರಿ. ಇನ್ನೊಂದು 1,00,000 ಕೋಟಿ ಸಾಲ ಮಾಡಿ ಕೃಷ್ಣ ಮುಗಿಸಿಬಿಡ್ರಲ್ಲ. ನಮ್ಗೆ ಹೇಳ್ರಿ ರೈತರಿಗೆ, ನಾವು ನೀರಾವರಿ ಪೂರ್ತಿ ಮಾಡಿ ಕೊಡ್ತೇವಪ್ಪ. ವರ್ಷಕ್ಕೆ 1 ಎಕರೆಗೆ 1,000ದಂಗೆ ನೀವು ರೊಕ್ಕ ಕೊಡ್ರಿ, ನಾವು ಕೊಡ್ಲಾಗ್ತಾ ಇದ್ದೀವಿ. ಮಾಡಿ ನಾವೆಲ್ಲರೂ ಕೂಡಿ ಇವತ್ತು ಕೃಷ್ಣ ಬಗ್ಗೆ ಒಂದು ನಿರ್ಣಯ ಮಾಡೋಣ. ಕೃಷ್ಣ ಯೋಜನೆಗೆ 1,00,000 ರೂಪಾಯಿ 1,00,000 ಕೋಟಿ ಹೆಂಗ ತೆಲಂಗಾಣದಾಗ ಮಾಡಿದ್ರು. ತೆಲಂಗಾಣದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು 1,00,000 ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ಗೋದಾವರಿ ಬೇಸಿನ್ನಲ್ಲಿ ನೀರಾವರಿ ಮಾಡಿದ್ರು. ಆ ದುರ್ದೈವನಂದ್ರೆ ಅಧ್ಯಕ್ಷರೇ, ಇವತ್ತು ನಾವು ಯಾರೂ ಮಾತಾಡದೇ ಇರುವುದರಿಂದ ಅಧ್ಯಕ್ಷರೇ ಇಲ್ಲ, ನಮ್ಮ DCM ಸರ್ ನೋಡ್ರಿ, ಕೃಷ್ಣ ಅಲ್ಲ ಉಪಮುಖ್ಯಮಂತ್ರಿ ಹೇಳಿದಾರೆ ಎಲ್ಲರಿಗೂ ವಿಷಯ ಐತೆ ಹೇಳ್ಬೇಕು. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಇವತ್ತು ನಮ್ಮ MI ಪಾಟೀಲ್ ಇದರಲ್ಲಿ ಸುರಂಗ ಮೂಲಕ ಚಿನ್ನಾ ನದಿಯನ್ನ ಒಳಗಿಂದೊಳಗೆ ಮಹಾರಾಷ್ಟ್ರ ತಗೊಂಡು ಹೋಗ್ಬಿಟ್ರು. ಇವತ್ತು ಭೀಮಾ ನದಿ ಬ್ಯಾರೇಜ್ ತುಂಬಲಾಗ್ಯಾವು. ಇವತ್ತೇನಾರ ಅವ್ರಿಗೆ ಉಪಕಾರ ಆಗಲಕತ್ತಿ ನಮ್ಮ ಕೃಷ್ಣಾ ನದಿಯಿಂದ. ಅವಾಗ ನೀರು ಬಿಡ್ತಾರಂತೇಳಿ ಏನ್ರಿ MI ಪಾಟೀಲ್ ಸಾಬ್ರೆ? ಯಾವಾಗ ನೀವು ಮಾತಾಡೋರು? ಯಾವಾಗ ಪಕ್ಷ ನೋಡ್ಬೇಡ್ರಿ ಜನ. ಈಗ ನನಗೂ ಒಂದು ಪಕ್ಷ ಟಿಕೆಟ್ ಕೊಡ್ಲಿಲ್ಲ, ಪಕ್ಷೇತರ ಆಚೆ ಮಂದೆ ಜನ ನಿರ್ಣಯ ಮಾಡಿದ್ರೆ ಯಾವ ಪಕ್ಷನೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮಾತಾಡುದೇ ಇಲ್ಲ ಉತ್ತರ ಕರ್ನಾಟಕ ಬಗ್ಗೆ. ಅವ್ರು ನೋಡ್ರಿ ಕರಾವಳಿಯವ್ರು ಎಷ್ಟು ಚೆನ್ನಾಗಿ ಬೆಂಗಳೂರು MLA ಅವ್ರಿಗೆ ಅಂಕಿ ಸಂಖ್ಯೆ ನಾನು ನಿಮ್ಮ ಸಹಾಯಕ್ಕಾಗಿ ಹೇಳ್ತಾ ಇದ್ದೀನಿ. ಅವ್ರು ಮುಗಿಸ್ಲಿ ಬಿಡಿ.
ಅವ್ರು ಹೇಳಿದ್ದು ನಿಜ ಇದೆ. ತೆಲಂಗಾಣದಲ್ಲಿ ಗೋದಾವರಿ ಬಸ್ಸಿನ ನೀವು ಹೇಳಿದ್ ಸರಿ ಇದೆ ಅಂತ ಹೇಳ್ತಾನಲ್ಲ ಬಸವಗೌಡ. ತೆಲಂಗಾಣದಲ್ಲಿ ಸ್ವಲ್ಪ ನೀವು ಹೇಳಿದ್ ಸರಿ ಇದೆ, ಕೇಳಿದ್ನ. ತೆಲಂಗಾಣದಲ್ಲಿ ಏನು ಗೋದಾವರಿ ಬಸ್ಸಿನ ಮಾಡಿದ್ರಲ್ಲ ಅಲ್ಲಿ ಆಂಧ್ರ ಸರ್ಕಾರ, ಅವಾಗ ಆಂಧ್ರ ಇತ್ತಲ್ಲ, ಅದನ್ನ ಮಾಡ್ಲಿಕ್ಕೆ ಕಾರಣ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲ, ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಗೋದಾವರಿ ಬಸ್ಸಿನಲ್ಲಿ. ತೆಲಂಗಾಣ ಪೋಲಾವರಂ ಮಾಡಿದಾರಲ್ಲ, ಪೋಲಾವರಂ ಅದನ್ನೇ ನಾನು ಹೇಳ್ತಾ ಪೋಲಾವರಂ ರಿವರ್ ಇದೆ ಗೋದಾವರಿ. ಅದಕ್ಕೆ ನಮ್ದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ರೆ ನೀವು ಹೇಳಿದ್ದನ್ನು ಕರ್ನಾಟಕನು ಮಾಡ್ತದೆ. ಪ್ಲೀಸ್ ಆಸ್ಕ್ ಪ್ರೈಮ್ ಮಿನಿಸ್ಟರ್ ಟು ಡಿಕ್ಲೇರ್. ತರಾಟೆಗೆ ತಗೋಬೇಕಾಗಿದ್ದು ಮುಖ್ಯಮಂತ್ರಿಗಳು ಯಾಕೆ ಕೃಷ್ಣನ ಸೇರಿಸಿಕೊಂಡು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿಸಿ. ನೀವು ಹೇಳಿದ್ದಕ್ಕೆ ಮುಂದಿನ ಸಲ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಇಲ್ಲೋ ನಾನು ರಾಜಕೀಯ ಕಾರ್ಯದರ್ಶಿ ತೆಗೆದು ಹಾಕ್ತಾರ ಈ ಚಿಂತೆ ಒಳಗೆ ಆಯ್ತು. ನೀವು ಸ್ವಲ್ಪ ಇದನ್ನ ಮಾಡಿಸಿ. ಅದಕ್ಕೆ ಅಧ್ಯಕ್ಷರೇ ನೀವು ಕೃಷ್ಣ ಇದನ್ನ ನಾವು ಆಲ್ಮಟ್ಟಿ ಅವರಲ್ಲ ಮಾಡಿಸಿ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿಸಿ, ನಾವು ಸಪೋರ್ಟ್ ಮಾಡ್ತೇವೆ. ನಿಮ್ ಸರ್ಕಾರ ಇದ್ದಾಗ ಯಾಕೆ ಮಾಡಿಸಲಿಲ್ಲ? ನೀವು ಮಾಡಿಸಬೇಕಾಗಿದ್ದಲ್ಲ, ಈಗ ಹೇಳಾಗ್ತೀರಿ. ನೀವೆಲ್ಲ ಗ್ಯಾರಂಟಿ ಪಾರಂಟಿ ಅಲ್ಲಿ ಲೂಟಿ ಮಾಡ್ಕೊತ ಹೋಗ್ರಿ. ಕೇಂದ್ರ ಸರ್ಕಾರ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ರಿ, ಕೇಂದ್ರದವ್ರೆ ಎಲ್ಲ ಮಾಡ್ರಿ. ಅವ್ರು ಮಾಡೋದ್ರ ಮತ್ತೆ ನೀವ್ ಯಾಕಿಲ್ಲಿ ಇರ್ಬೇಕ್ರಿ? ಹೋಗಿ ನೀವು ಮನೆಗೆ ನಾವು ಬರ್ತೀವಿ. ನಮ್ಮ ಸರ್ಕಾರ ಬರ್ತಾ 2 ವರ್ಷದಾಗ ನಮ್ಮ ನಡೆ ಕೃಷ್ಣ ಕಡೆ ಇವರೇ ಮಾಡಿ. ಅದೇ ಹೇಳ್ತಿಲ್ಲ, ಎಲ್ಲರಿಗೂ ಇಲೆಕ್ಷನ್ 3 ತಿಂಗಳಿದ್ದಾಗ ನಮ್ಮ ನಡೆ ಕೃಷ್ಣ ಕಡೆ, ಕೃಷ್ಣ ಮೇಲೆ ಆಣೆ. ನನ್ನ ಸರ್ಕಾರ ಬಂದರೆ 10,000 ಕೋಟಿ, ವರ್ಷಕ್ಕೆ 10,000 ಕೋಟಿ. ಇವತ್ತು ಮಾತಾಡುದಿಲ್ಲ ನೀವು ಜನಪ್ರತಿನಿಧಿಗಳು, ಏನು ನೋಡಿ. ಸುಪ್ರೀಂ ಕೋರ್ಟ್ ಸ್ಟೇ ತೆಗಿಸಿ, ಸುಪ್ರೀಂ ಕೋರ್ಟ್ ಮಾತಾಡಿದ್ರೆ ನೋಡ್ರಿ, ವಾಸ್ತವಿಕ ವಿಚಾರ ಮಾಡ್ರಿ. ನಿಮ್ ಶಾಸಕರಿಗೆ ನಿಮ್ ಪಾರ್ಲಿಮೆಂಟ್ ಮಾತಾಡಕ್ ಹೇಳ್ರಿ. ನಮ್ಗೇನಾಗಬೇಕಾಗಿದೆ ಅಧ್ಯಕ್ಷರೇ? ಬಚಾವ್ ತೀರ್ಪು ಪ್ರಕಾರ ಈಗಾಗಲೇ ನಮಗೆ ಏನ್ ಮಾಡ್ಬೇಕು ಅಂತ ಅಲೋಕೇಶನ್ ಆಗ್ಬಿಟ್ಟಿದೆ. ಈಗಾಗಲೇ ಮಾತಾಡುವಾಗ ಹೇಳಿಲ್ವಾ? ಬಚಾವ್ ಬಿಡ್ರಿ, ನ್ಯಾಯಮಂಡಳಿ ಬಚಾವ್ ನಂತರ ಒಂದು ಬ್ರಿಜೇಶ್ ಕುಮಾರ್ ನ್ಯಾಯಮಂಡಳಿ ಒಳಗ ನಮಗ ಏನ್ 60% ನೀರಿನ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ 177 TMC ಅಲೋಕೇಶನ್ ಆಗಿದೆ. ನಿಮಗೆ ಇನ್ನೂ ಎಷ್ಟು ಸಮಯ ಬೇಕು? 177. ಇನ್ನೂ ಎಷ್ಟು ಸಮಯ ಬೇಕು? ನಿಮಗೆ ಇನ್ನೂ ಎಷ್ಟು ಸಮಯ ಕಾಸ್ಟ್? ಇನ್ನು 15 ಮಿನಿಟ್. ನಾನೇನು ಬಹಳ ಇಲ್ಲ, ಈಗ CM ರಿಪ್ಲೈ ಮಾಡ್ತಾರ, ಅದ್ರ ಸಲುವಾಗಿ ಈಗ ಮಾಡಿದ್ರಿ. ಇನ್ನು ಕೃಷ್ಣ ಕಾವೇರಿ ಬಂದಿಲ್ವಾ? ಬರ್ಬೇಕು. ಈಗ ಕಾವೇರಿ ತಟ್ಟದವ್ರು 2 ತಾಸು ಹೊಡೆದಾರ, ಅವ್ರಿಗೆ ಬಿಟ್ರಿ. ಕೃಷ್ಣಗೆ ಬಂದ್ಕೊಳ್ಳಿ, ನೀವು ಕೃಷ್ಣ ಕಡೆ ಇದ್ದವ್ರು ನೀವು ಹಂಗೆ ಮಾಡ್ತೀರಂದ್ರ ನೀವು ಮಾತಾಡಬೇಡ ಅಂತ ಹೇಳ್ತಾರೆ. ನಾವು ಎಲ್ಲಿ ನ್ಯಾಯ ಕೇಳಕ್ ಹೋಗ್ಬೇಕು ಅಧ್ಯಕ್ಷರೇ? 10 ನಿಮಿಷದಲ್ಲಿ ಮುಗಿಸ್ರಿ ಅಧ್ಯಕ್ಷರು. 177 TMC ಅಂದ್ರೆ 1 TMC ಅಂದ್ರೆ ಒಂದು 10,000 ಎಕರೆ ನೀರಾವರಿ ಆಗ್ತದೆ. 177 TMC ಅಂದ್ರೆ ಎಷ್ಟು ಲಕ್ಷ ಎಷ್ಟು ಆಗ್ತದೆ? ಒಂದು TMCಗೆ 10,000, 10 TMCಗೆ 1 ಲಕ್ಷ, 100 TMCಗೆ 10 ಲಕ್ಷ, ಮುಂದೆ 77 ಅಂದ್ರೆ 18 ಲಕ್ಷ ಎಕರೆ. 17 ಲಕ್ಷ ಅಲ್ರಿ, 177 ಐತಿ. 17 ಲಕ್ಷ ಎಕರೆ ಅಂತ ಹಿಡೀರಿ ಅಧ್ಯಕ್ಷರೇ. ಕರ್ನಾಟಕ ಉದ್ಧಾರ ಆಗಿಬಿಡ್ತದಿಲ್ಲ, ರೈತರು ಸ್ವಾವಲಂಬಿ ಆಗ್ತಾರಿಲ್ಲೋ, ಕೃಷಿ ಉದ್ಯೋಗ ಸೃಷ್ಟಿ ಆಗ್ತದಿಲ್ಲ, ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಇನ್ನೊಬ್ರು ನಮ್ಮ MB ಪಾಟೀಲ್ ಬಂದರು. ಅವ್ರು MB ಪಾಟೀಲ್ರು ನಾ ಏನಾರೇ MB ಪಾಟೀಲ್ರು ನೀವು ಕಲ್ತ್ ಮನಸ್ಸು ಮಾಡಿದ್ರೆ ಅದನ್ನ ಬೇಗ ಮುಗಿಸ್ಬೋದು. ಮೊದಲ ಆ ಕೆಲಸ ಮಾಡ್ರಿ ನೀವು ಇಬ್ರು. ನಾ ಏನು ಆಡಳಿತ ಪಕ್ಷನಾಗಿದ್ದೀನೇನ್ರಿ? ನಾ ವಿರೋಧ ಪಕ್ಷನಾಗಿದ್ದೀನಿ. ನಾ ಆಡಳಿತ ಪಕ್ಷದಾಗಿದ್ರು ವಿರೋಧ ಪಕ್ಷನಾಗ ಇದ್ದಂಗಿದ್ದೆ. ನಾ ಕೇಳಿ ಪಕ್ಷ ಅಂತಾರ ನಡುಕಲ್ಲಿ ಪರಿಸ್ಥಿತಿ ಏನಾಗ್ಬೋದು? ಅದೇನಂತಾರ ತಂದೆ ತಾಯಿ ಜಗಳದ ಕೂಸ್ ಬಡವ ನಡುಕ ಈಗ ಹೊಸ ಪಾರ್ಟಿ ಮಾಡಕತ್ತಾರ, ಈಗ ಹೊಸ ಪಾರ್ಟಿ ಫ್ಲೋಟ್ ಮಾಡ್ತಾ ಇದಾರೆ. ಈಗ ನೀವು ಅಲ್ಲಿ ಜಾಯ್ನ್ ಆಗೋದ್ರಿ ಮತ್ತೆ ನೀವು ಎಲ್ಲರೂ ಕೂಡಿ ನಮ್ಮ ಭಾಗಕ್ಕೆ ಅನ್ಯಾಯ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ. ನಾವ್ಯಾಕೆ ಹೊಸ ಪಾರ್ಟಿ ಮಾಡೋಣ್ರಿ? ನಾವು ಅನ್ಯಾಯ ಮಾಡಿದ್ರಿ, ನಿಮ್ಮಲ್ಲಿ ಅನ್ಯಾಯ ನೀವು ಮಾಡತ್ರಿ. ನಾವು ರಿಪೇರಿ ಮಾಡ್ತೀವಿ. ಅಲ್ಲ ನಿಮ್ಮೊಳಗೆ ನೀವು ಮಾಡತ್ತೀರಿ. ಪ್ರಸಾದ ಮಾಡ್ಲಾಕ MB ಪಾಟೀಲ್ ರೊಕ್ಕ ಐತಲ್ರಿ? ಹೊಸ ಪಾರ್ಟಿ ಹೆಸರು ಈಗ MB ಪಾಟೀಲ್ರು ಸ್ವಂತ ಪಾರ್ಟಿ ಬರೋ ತಾಕತ್ತೈತಿ, ನಮಗಿಲ್ಲ. ಹೆಸರು ಬಂದೈತದ ಕಂಪನಿ ನೋಡ್ರಿ, ಬರ್ತಾವ.
ಮಂದಿರ ಮಾಡಿದ್ರಲ್ಲ ಅದ್ರಾಗ ಇದೊಂದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿ ಅದನ್ನೊಂದು ವೇಕೆಂಟ್ ಮಾಡಿಸಿ ಕೊಡ್ರಲ್ಲ ಇಲ್ಲ ಅನುದಾನ. ಅಲ್ಲ, ನೀವು ರಾಮ ಮಂದಿರ ಬಗ್ಗೆ ಯಾಕ್ರಿ? ರಾಮ ಮಂದಿರ ನಿರ್ಮಾಣ ಆಗಿದ್ರಿಂದ ಮೊನ್ನೆ ಬರ್ರೆ ನೀವು ಎಲ್ಲ ತೊಡಗಲಿ ಹೋಗಿ ಆ ಗಂಗಾದಾಗ ಮುಣಿಗೆ ಬಂದಿರಿ, ಗಪ್ಚುಪ್ಪ ಮುಂಜಾನೆ ಹಾಕಕ್ಕೆ ಹೋಗಿ ಗಬಕ್ಕ ತೊಗೊಂಡೋಗಿ ಗೊತ್ತಿಲ್ಲ ನಂಗೆ. ಫೋಟೋ ಇಟ್ಟೋ ಕ್ಯಾಮ್ರಾ ಮನೆಯಾಗಿಟ್ಟು ಹೀಗೆ ನೋಡ್ರಿ, ಅದು ನೋಡಿಬಿಟ್ರೆ ಈ ಮನುಷ್ಯಲ್ಲಿ ನಮ್ಮ ಪಾರ್ಟಿಗೆ ಸೇರ್ತಾನೆ ನೆನಪಾದ ನಮ್ಮ ಭಯ ಬಂದಿತ್ತು. ಈ ಗೊತ್ತಿಲ್ಲ, ಲಿಂಗಾಯತರು ಗಂಗಾ ನದಿಗೆ ಹೋಗಲ್ಲ. ಬಜೆಟ್ ಹೋಗ್ರಿ ಅಧ್ಯಕ್ಷರೇ, ಇವತ್ತು ನಾ ಹೇಳಕತ್ತಿದ್ದೇನೆಂದ್ರೆ ಉತ್ತರ ಕರ್ನಾಟಕವನ್ನು ಎಲ್ಲ ವಿಚಾರದಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇದೆ. ಕಾರಣ ಇವತ್ತು ನೋಡ್ರಿ, ಇವತ್ತು ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಆಗಿಬಿಟ್ರೆ ಭಾಳ ಫಲವತ್ತಾದಂಥ ಭೂಮಿ. ಅಧ್ಯಕ್ಷರು, ನಮಗೇನು ನೀವು ಸಾಲ ಕೊಡಬೇಡ್ರಿ, ನೀವೇನು ಯಾವುದೇ ರೀತಿ ಗ್ಯಾರಂಟಿಗಳು ಕೊಡಬೇಡ್ರಿ, ಸಬ್ಸಿಡಿ ಕೊಡಬೇಡ್ರಿ. ನಾವು ಸ್ವಂತ ನಮ್ಮ ರೈತರು ಹಂಗೆ ದುಡಿತಾರೆ, ದುಡಿದು ಇವತ್ತು ಜೀವನ ಮಾಡುವಂಥ ಅವಕಾಶ ಕೊಡೋದು ಕೇಳಕತ್ತೀವಿ. ಬರೀ ನಾವು ಆ ಗ್ಯಾರಂಟಿ ಕೊಟ್ಟಿವಿ, ಈ ಗ್ಯಾರಂಟಿ ಕೊಟ್ಟಿವಿ. ಗ್ಯಾರಂಟಿ ಇದು ಶಾಶ್ವತವಾದಂಥದ್ದಲ್ಲ. ಇವತ್ತಿನ ಒಂದು ಮಾತನ್ನು ಹೇಳಕ್ಕೆ 23, 24, 25,136 ಕೋಟಿ